ಇದು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದ ಸುಂದರ ಗ್ರಾಮ ಕೆದುಂಬಾಡಿ. ಇಲ್ಲೊಂದು ಸಣ್ಣ ಮೊಬೈಲ್ ಅಂಗಡಿ ಇದೆ. ಈ ಅಂಗಡಿಗೊಬ್ರು ಓನರ್ ಇದ್ದಾರೆ. ಅವರು ಅಂತಿಂಥ ಜನ ಅಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಲ್ಲಿ 5 ಲಕ್ಷಕ್ಕೂ ಹೆಚ್ಚಿನ ಫಾಲೋವರ್ಸ್ ಗಳನ್ನು ಹೊಂದಿರುವ ಕರ್ನಾಟಕ ಮತ್ತು ಕೇರಳದ ಅತಿ ದೊಡ್ಡ ಸೆಲೆಬ್ರಿಟಿ. ಇವರು ನೌಶಾದ್. ಊರಲ್ಲಿ ಸಣ್ಣ ಮೊಬೈಲ್ ಅಂಗಡಿ ಇಟ್ಕೊಂಡು ತಮ್ಮ ತಿಳಿ ಹಾಸ್ಯ ವಿಡಿಯೋಗಳ ಮೂಲಕ ದೇಶದಲ್ಲೇ ಮನೆ ಮಾತಾದವರು. ನಾನಂತ ಹೇಳಿದ್ರೆ ನಾನು ಒಬ್ಬನೇ ಅಲ್ಲ, ನನ್ನೊಟ್ಟಿಗೆ ಮತ್ತೊಬ್ಬ ಇದ್ದಾನೆ, ಪುಷ್ಪರಾಜ್. ಪುತ್ತು ಬಾಚಿಲಿಂಗ್ ಅಂತ ಹೇಳಿ, ಇದು ನಮ್ಮ ಸಂಸುಬಾಯಿ. ಇವರು ಟಿಂಬರ್ ಕೆಲಸ, ಇವನು ಆಟೋ ಡ್ರೈವರ್, ಇವನು ಸೆಂಟ್ರಿಂಗ್, ನಾನೊಂದು ಚಿಕ್ಕ ಅಂಗಡಿ ಮಾಡಿ ಇಟ್ಟಿದ್ದೇನೆ ಮೊಬೈಲ್ ಅದು. ಇವಾಗ ಇವರೆಲ್ಲ ಫ್ರೀ ಆಗೋದು ಸಂಜೆ 5:30 ನಂತರ. ಇವರು ಬಂದ ನಂತರ ನಮ್ಮ ಶೂಟಿಂಗ್ ಸ್ಟಾರ್ಟ್. 10 ನಿಮಿಷದಲ್ಲಿ ಶೂಟಿಂಗ್ ಕ್ಲೋಸ್. 8 ಗಂಟೆಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್. ಇವರು ಯಾರು ಪ್ರೊಫೆಷನಲ್ ವಿಡಿಯೋ ಮೇಕರ್ಸ್ ಅಲ್ಲ. ಒಬ್ಬರಿಗೆ ಮೊಬೈಲ್ ಅಂಗಡಿ ಆದ್ರೆ ಇನ್ನೋರ್ವ ಸೆಂಟ್ರಿಂಗ್ ಕೆಲಸ, ಮತ್ತೊಬ್ಬರು ಆಟೋ ಡ್ರೈವರ್ ಆದ್ರೆ ಮಗದೊಬ್ಬರು ಟಿಂಬರ್ ಕೆಲಸ. ಹೀಗೆ ಅಪ್ಲೋಡ್ ಆಗುವ ಇವರ ವಿಡಿಯೋದ ಪಾಪ್ಯುಲಾರಿಟಿ ಎಷ್ಟಿದೆ ಅಂದ್ರೆ ಇವರ ಫೇಮಸ್ ವಿಡಿಯೋಗೆ ಸಿಕ್ಕಿದ್ದು 140 ಮಿಲಿಯನ್ ವ್ಯೂಸ್. ಅಂದ್ರೆ 14 ಕೋಟಿ ಜನರು ಇದನ್ನ ವೀಕ್ಷಿಸಿದ್ದಾರೆ. NP ಪಾರ್ಟ್ನರ್ ಮಾಡಿದೆವಲ್ಲ ನಮ್ಮ ಊರಿನ ಭಾಷೆಯಲ್ಲಿ, ಅದು 7.2 ಮಿಲಿಯನ್ ಮೊನ್ನೆ ಒಂದು ವಿಡಿಯೋ ಹೈಯೆಸ್ಟ್ ಅದು. ಮತ್ತೆ ರೀಚ್ ನಮ್ಮದು 30 days ರೀಚ್ ನೋಡಿದ್ರೆ 20 ಮಿಲಿಯನ್ ರೀಚ್ ಉಂಟು. ಜಾತಿ ಧರ್ಮಗಳ ನಡುವೆ ಹಗೆಯುಂಟು ಮಾಡುವ ಈ ಕಾಲದಲ್ಲಿ ಪ್ರತಿಯೊಬ್ಬರ ಮುಖದಲ್ಲೂ ನಗೆ ಎರಳಿಸುವ ಮಹತ್ ಕಾರ್ಯ ಮಾಡುತ್ತಿದೆ NP ಪಾರ್ಟ್ನರ್ ಎಂಬ ಈ ತಂಡ. ನಮಗೆ ಉದ್ದೇಶ ಇಷ್ಟೇ, ಎಲ್ಲರಿಗೆ ಒಂದು ಸೌಹಾರ್ದತೆ, ಒಂದು ಸಂದೇಶ ಕೊಡಬೇಕು ಅಷ್ಟೇ. ನಾವು ಯಾವಾಗಲೂ ಒಟ್ಟಿಗೆ ಇರೋದು ಅದಕ್ಕಾಗಿ. ಮತ್ತೆ ನಮ್ಮನ್ನು ನೋಡಿ ಯಾರಾದ್ರೂ ಒಂದು ಒಳ್ಳೇದಾದ್ರೆ ನಮಗೆ ಸಂತೋಷ ಅಲ್ಲ. ನಮಗೆ ಎಲ್ಲರೂ ನಗಬೇಕು ಅಷ್ಟೇ. ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಟೋಟಲ್ ಎಲ್ಲರೂ ನಗ್ತಾ ಇರ್ಬೇಕು, ಯಾರು ಕೂಡ ಬೇಸರದಲ್ಲಿರ್ಬಾರ್ದು. NP ಅಂತ ಹೇಳಿ N ನೌಶಾದ್, P ಪುಷ್ಪರಾಜ್. ಪಾರ್ಟ್ನರ್ ಅಂತ ಹೇಳಿದ್ರೆ ನಮ್ಮ ಇಬ್ಬರಿದ್ದಾರೆ, ಸಂಸು ಮತ್ತು ಪುತ್ವಾಜ ಅವರು. ನಂತರ ಇವನು ಪುಷ್ಪ ಬರ್ತಾ ಇದ್ದ ಅಂಗಡಿಗೆ, ಮೊದಲೇ ಪರಿಚಯ ಉಂಟು ಅವನದ್ದು. ಬರ್ತಾ ಇದ್ದ ಅಂಗಡಿಗೆ ಕೇಳ್ತಾ ಇದ್ದ, ಪುಷ್ಪ ನೀನು ವಿಡಿಯೋಲ್ಲಿ ಬರ್ತೀಯಾ ಅಂತ. ಅವನೇ ನಾನು ಬರಲ್ಲ, ಒಮ್ಮೆ ಬಾ ಅಂತ ಹೇಳಿ ಕರೆದೆ ನಾನು. ಹಾಗೆ ಒಮ್ಮೆ ಬಂದದ್ದು ಅವನು ವಿಡಿಯೋದಲ್ಲಿ. ನಂತರ ನೆಕ್ಸ್ಟ್ ವಿಡಿಯೋಗೆ ಕರೆದ, ಅವಾಗ ಕೂಡ ಬಂದ. ತುಂಬಾ ಮಂದಿ ಎಂತ ಮಾಡಿದ್ರು, ನಮ್ಮನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ನೋಡಿದ್ರು. ಹೇಗೆ ಅಂತ ಹೇಳಿದ್ರೆ ನಾನು ಮುಸ್ಲಿಂ, ಅವನು ಹಿಂದೂ ಅಲ್ಲ, ಅದಕ್ಕೆ ಬೇರೆ ಬೇರೆ ಮಾಡ್ಲಿಕ್ಕೆ ನೋಡಿದ್ರು. ದೇವರು ಬಿಡ್ಲಿಲ್ಲ. ಜಾಸ್ತಿ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗುದು, ಇಲ್ಲದ್ರೆ ಕೆಲಸ ಎಲ್ಲ ಮಾಡ್ತೇನೆ, ಕಲ್ಲೋರದು ಮಾಡ್ತೇನೆ, ಡ್ರೈವರ್ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಮತ್ತೆ ಸಂಜೆ ಕೆಲಸ ಮುಗಿದು ಬಂದು ಸಂಜೆ ಒಂದು 5-5:30 ಆಗುವಾಗ ನಾವೆಲ್ಲ ಫ್ರೆಂಡ್ಸ್ನವರೆಲ್ಲ ಒಂದು ನಮ್ಮ ಊರಲ್ಲೆಲ್ಲ ಒಟ್ಟಾಗ್ತೇವೆ. ನಾವು ಫ್ರೀ ಟೈಮಲ್ಲಿ ಲಂಚ್ ಬ್ರೇಕ್ ಎಲ್ಲ ಇರ್ತದಲ್ಲ, ಆ ಟೈಮಲ್ಲಿ ನಾವು ಒಂದು 10-15 ನಿಮಿಷದಲ್ಲಿ ತೆಗೆದು ಬರ್ತಾ ಇದ್ದೇವೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುವ ಇವರ ವಿಡಿಯೋ ಶೂಟ್ ಆಗೋದು ಕೇವಲ 10 ನಿಮಿಷದೊಳಗೆ. ಊರಿನ ಬೇರೆ ಬೇರೆ ಅಂಗಡಿಗಳೇ ಇವರ ಲೊಕೇಶನ್. ನಾವು ನಮ್ಮ ಊರಲ್ಲಿ ಬರೀ ಮುಸ್ಲಿಮ್ಸ್, ಬರೀ ಹಿಂದೂ ಅಂಗಡಿ ಎಲ್ಲ ಇರುವುದು, ಮಿಕ್ಸ್ ಇದೆ. ಎಲ್ಲರೂ ಇದ್ದಾರೆ, ಎಲ್ಲ ಅಂಗಡಿ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಉಂಟು, ಬನ್ನಿ ಮಾಡಿ ಹಾಗೆ ಹೇಳುದು. ನೀವು ಯಾರಂತ ಕೂಡ ಕೇಳುದಿಲ್ಲ, ಯಾಕಂದ್ರೆ ನಾವು ಅಷ್ಟು ಕ್ಲೋಸ್ ಅಲ್ಲಿ ಇದ್ದೇವೆ ಊರಲ್ಲಿ. ಬರೀ ಗುಡ್ಡೆ ಬಿಸ್ಕೆಟ್, ಕುಡಿಕೊ ಕೆಂಪದೇರಿ. 5:30 ಗಂಟೆಗೆ ಇವರೆಲ್ಲ ಮುಟ್ಟಿದ್ರು. ಅವಾಗ ಒಂದು ಟೇಕ್ 5 ನಿಮಿಷದಲ್ಲಿ ಮುಗಿಸಿದೆವು ನಾವು. ಇವತ್ತಿನ ಶೂಟಿಂಗ್ ಆಯ್ತು, ಮತ್ತೆ ಒಳ್ಳೆ ಸಪೋರ್ಟ್ ಆಯ್ತು ಇಲ್ಲಿ ನಮ್ಮ ಊರಿನವರು. ಅಂಗಡಿಗೆ ಹೇಳಿದ್ರೆ ಅವಾಗ ಬಿಟ್ಟು ಕೊಡ್ತಾರೆ ನಮಗೆ. ಎಲ್ಲ ಮಿಲಿಯನ್ ಓಡ್ತದೆ ಇಲ್ಲಿ ಮಾಡಿದ್ರೆ, ಅದಕ್ಕೆ ಇಲ್ಲೇ ಮಾಡುದು, ಹೊರಗಡೆ ಹೋಗುದಿಲ್ಲ ನಾವು. ಮಕ್ಕಳು ಎಲ್ಲ ವಿಡಿಯೋ ನಮ್ದು ನೋಡ್ತಾರೆ, ಅದಕ್ಕೆ ನಮಗೆ ಹೆದರಿಕೆ ಆಗುದು. ಎಂತ ಗೊತ್ತಾ, ನಾವು ಈಗ ಆಲ್ಕೋಹಾಲ್ ಅದನ್ನು ವಿಡಿಯೋ ಮಾಡುದಿಲ್ಲ, ಅದಕ್ಕೆ ಹೆದರಿಕೆ ಆಗ್ತದೆ. ಮಕ್ಕಳೆಲ್ಲ ನೋಡ್ತಾರಲ್ಲ ವಿಡಿಯೋ. ಎಲ್ಲಿ ಹೋದ್ರು ರಪ್ಪ ಎಲ್ಲರಿಗೂ ನನ್ನ ಗುರುತು ಸಿಗ್ತದೆ. ಯಾಕಂದ್ರೆ ನನ್ನ ಒಂದು ಹೇರ್ ಸ್ಟೈಲ್ ಮತ್ತೆ ಇದರಲ್ಲೆಲ್ಲ ರಪ್ಪ ಅವರಿಗೆ ನಾನೇ ಅಂತ ಅವ್ರಿಗೆ ಗೊತ್ತಾಗಿದೆ. ನಾನು ಹೆಲ್ಮೆಟ್ ಹಾಕಿದ್ರು ಅವರಿಗೆ ಗುರುತು ಸಿಗ್ತದೆ. ಇದೇ ಈ NP ಪಾರ್ಟ್ನರ್ ನಾವು ಸೇರಿದ ನಂತರ ಎಲ್ಲರೂ ಪರಿಚಯವೇ. ಪರಿಶ್ರಮ, ಛಲ ಮತ್ತು ಪ್ರತಿಭೆಯನ್ನ ಅಡಿಪಾಯವಾಗಿಟ್ಟುಕೊಂಡು ತಮ್ಮಲ್ಲಿರುವ ಫೋನ್ ಅಷ್ಟೇ ಬಳಸಿ ಈ ಕುಗ್ರಾಮದ ಯುವಕರು ಧರ್ಮ ಭೇದಗಳನ್ನ ಭೇದಿಸಿ ನಾಡಿನಾದ್ಯಂತ ಪ್ರೀತಿಯ ನಗುವಿನ ರಾಯಭಾರಿಗಳಾಗಿದ್ದಾರೆ. ಸ್ವಲ್ಪ ದಿವಸದ ಜೀವನ, ಒಂದು 4 ದಿವಸ, ಅದನ್ನು ನಗಿಸಿ ಮುಗಿಸುವ, ಅಲ್ಲದೆ ದ್ವೇಷ ಮಾಡಿ ಏನು ಸಿಗ್ತದೆ? ಎಲ್ಲರೂ ನಮ್ಮನ್ನು ಪರಿಚಯಿಸಿ ಸಂತೋಷದಲ್ಲಿ ಕೈ ಕೊಡ್ತಾರೆ. ಇಲ್ಲಾದ್ರೆ ಯಾರು ಕೈ ಕೊಡ್ತಾರೆ? ಅವನು ಮುಸ್ಲಿಮ್ಸ್, ಅವನಿಗೆ ಬೇಡ ಮಾರೆ ಕೈ ಕೊಡೋದು. ಹಾಗಾದ್ರೆ ಇವನು ಹಿಂದೂ, ಯಾರು ಕೈ ಕೊಡ್ತಾರೆ? ಹಾಗೇನಿಲ್ಲ, ಎಲ್ಲರ ಕೈ ಕೊಡ್ತಾರೆ. ನಾವು ಒಂದು ಸೌಹಾರ್ದತೆಯಿಂದ ಇದ್ದ ಕಾರಣ ಎಲ್ಲರೂ ಒಂದೇ ರೀತಿ ನೋಡ್ತಾರೆ ನಮ್ಮನ್ನು. ನಾವು ಹೇಗೆ ಇದ್ದೇವೆ ಅದೇ ರೀತಿ ಕೂಡ ಅವರು ಕೂಡ ಇರೋದು.